ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸನತ್ ಸುಜಾತ ಅಂತ ಕರೆಯಲ್ಪಡುವ ಸನತ್ ಕುಮಾರರು ಧೃತರಾಷ್ಟ್ರನಿಗೆ ವಿದುರನ ಪ್ರಾರ್ಥನೆಯಂತೆ ತುಂಬಾ ಸುಂದರವಾದ ತತ್ವಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಸನತ್ ಸುಜಾತೀಯ ಅಂತ ವೇದವ್ಯಾಸ ದೇವರು ಉದ್ಯೋಗ ಪರ್ವದಲ್ಲಿ ಹಾಕಿದ್ದಾರೆ, ಸೇರಿಸಿ ರಚನೆ ಮಾಡಿದ್ದಾರೆ. ಅದರಲ್ಲಿ ನಾವೀಗ ಒಟ್ಟು 2 ಅಧ್ಯಾಯಗಳ ಅನುಸಂಧಾನವನ್ನು ಮಾಡಿದ್ದೇವೆ. ಇದ್ದಿದ್ದರಲ್ಲಿ ಈ ಅಧ್ಯಾಯ ದೊಡ್ಡದು, 63 ಶ್ಲೋಕಗಳಿಂದ ಕೂಡಿದ ಅಧ್ಯಾಯ. ಇದರಲ್ಲಿ ನೆನ್ನೆ ಹೇಳಿದ್ರು, ಧೃತರಾಷ್ಟ್ರನಿಗೆ ಪ್ರಶ್ನೆ ಕೇಳಲಿಕ್ಕೆ ಅನುಕೂಲ ಮಾಡಿಕೊಡುವಂತಹ ಉತ್ತರವನ್ನ ಕೊಟ್ರು. ಮಾನ ಮತ್ತು ಮೌನ ಎರಡು. ಮೌನ ಅಂದ್ರೆ ಜ್ಞಾನಿಯಾದವನು ಸನ್ಮಾನ ಇತ್ಯಾದಿಗಳು ಏನಾದ್ರೂ ಕೂಡ ತೋರ್ಸ್ಕೊಡೋದಿಲ್ಲ. ತೂಷ್ಣೀಂ ಭಾವ ಅಂತ. ತೂಷ್ಣೀಂ ಭಾವ ಅಂದ್ರೆ ರಿಯಾಕ್ಟ್ ಮಾಡದೆ ಸುಮ್ಮನೆ ಇರುವಂಥದ್ದು. ಅದೇ ಅಜ್ಞಾನಿಯಾದವನಿಗೆ ಮಾನ. ಅಜ್ಞಾನಿಯಾದವನಿಗೆ ಮಾನ, ಜ್ಞಾನಿಯಾದವನಿಗೆ ಮೌನ. ಆದ್ದರಿಂದ ಮಾನ ಮತ್ತು ಮೌನ ಎರಡು ಒಂದೇ ಕಡೆ ಇರೋದಿಲ್ಲ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ, ಮಾನ ಇರೋದು ಯಾಕೆ? ಜ್ಞಾನಕ್ಕೆ, ಜ್ಞಾನದ ದಾರಿಗೆ ವಿರೋಧ ಆದದ್ದು ಮಾನ ಅಂತೆಲ್ಲ ನೆನ್ನೆ ಹೇಳಿದೆ ಪಾಠದಲ್ಲಿ. ಅದನ್ನು ಈಗ ಅವನಿಗೆ ಮೌನದ ವಿಷಯದಲ್ಲಿ ಪ್ರಶ್ನೆ ಬಂತು. ಧೃತರಾಷ್ಟ್ರನಿಗೆ ಮೌನ ಅಂದ್ರೆ ಏನು? ಅದಕ್ಕೆ ಒಂದೇ ಶ್ಲೋಕದಲ್ಲಿ 5 ರೀತಿಯಾದ ಕ್ವಶನ್ಗಳನ್ನ ಮಾಡ್ತಾರೆ. ಮೌನ 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 ಮೌನ. ಕಸ್ಯೈಷ ಮೌನಃ? ಧೃತರಾಷ್ಟ್ರ ಕೇಳ್ತಾನೆ. ಅಂದ್ರೆ ಈಗಿನ್ನು ಮಾನ ಮತ್ತು ಮೌನಗಳ ಬಗ್ಗೆ ಸನತ್ ಕುಮಾರರು ಹೇಳಿದ್ದನ್ನ ಕೇಳಿ, ಮೌನ ಅಂತನ್ನೋದು ಜ್ಞಾನಿಗಳ ಲಕ್ಷಣ ಅಂತ ಗೊತ್ತಾಯ್ತು. ಸಾಮಾನ್ಯವಾಗಿ ಮೌನ ಅನ್ನೋದು ತತ್ವಜ್ಞಾನಿಗಳ ವಿಶೇಷವಾದಂತಹ ಲಕ್ಷಣ ಅಂತ. ಈಗ ಮೌನದ ಸ್ವರೂಪದ ಪರಿಚಯ ಆಗಬೇಕು. ಏನ್ ಮೌನ ಅಂದ್ರೆ ಏನು ಅದನ್ನ ಕೇಳ್ತಾನೆ. ಕಸ್ಯೈಷ ಮೌನಃ? ವಿದ್ವನ್ ಅಂತ ಕರೆದ ಅವ್ರನ್ನ, ಸರ್ವಜ್ಞರಾದಂತಹ ಸನತ್ ಸುಜಾತರೇ, ಜ್ಞಾನಿಯ ಲಕ್ಷಣ ಮೌನ ಅಂತಂದ್ರಿ, ಮೌನ ಅಂದ್ರೆ ಏನು? ಯಾವ ರೀತಿಯಾದ ಜ್ಞಾನಿಯನ್ನ ಮೌನಿ ಅಂತ ಹೇಳ್ತಾ ಇದೆ ಶಾಸ್ತ್ರಗಳು? ಕತರನ್ನು ಮೌನಂ? ಮೌನದ ಲಕ್ಷಣ ಏನು? ಯಾವ ಜ್ಞಾನಿಗೆ ಮೌನ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ? ಅದು ಮೊದಲನೇ ಕ್ವಶನ್. ಮೌನ ಅಂದ್ರೆ ಏನು? ಮೌನದ ಲಕ್ಷಣ ಏನು? ಅದು ಎರಡನೇದು. ಪ್ರಬ್ರೂಹಿ ವಿದ್ವನ್ನಿಹ ಮೌನ ಭಾವಂ? ಮೌನ ಭಾವವನ್ನ ಹೇಳಿ. ಮೌನ ಭಾವ ಅಂದ್ರೆ ಮೌನದ ಸ್ವಭಾವ ಏನು ಅದನ್ನ ಹೇಳಿ. ಮಾನೇನ ವಿದ್ವಾನ್ ಉಪಯಾತಿ ಮೌನಂ? ಮಾನೇನ, ಅಲ್ಲಿ ಮಾನ ಅಂದ್ರೆ ಅಭಿಮಾನ ಅಲ್ಲ. ಮಾನ ಅಂದ್ರೆ ವೇದ ಎನ್ನುವ ಪ್ರಮಾಣ. ವೇದದ ಪ್ರಮಾಣದಿಂದ ಮೌನನಾದ ಭಗವಂತನನ್ನ ಪಡಿತಾನೆ ಅಂತ. ಅಂದ್ರೆ ಮೌನ ಅಂತಂದ್ರೆ ಮುನಿಪ್ರಾಪ್ಯಂ ಭಗವಂತಂ. ಬಟ್ 2 ಅರ್ಥ ಮೌನ ಶಬ್ದಕ್ಕಿಲ್ಲಿ. ಈ ಪ್ರಸಂಗದಲ್ಲಿ ಜ್ಞಾನಿಯಾದವನು
ಮೌನವನ್ನ ಪಡಿತಾನೆ ಅಂದ್ರೆ ಎರಡು ಅರ್ಥ. ಮೌನ ಅಂದ್ರೆ ಮುನಿಪ್ರಾಪ್ಯ, ಮುನಿಗಳಿಂದ ಪಡೆಯಲಿಕ್ಕೆ ಯೋಗ್ಯನಾದ ಭಗವಂತ ಅವನು ಮೌನ. ಇನ್ನೊಂದರ್ಥ ಸುಮ್ಮನೆ ಇರೋದು, ರಿಯಾಕ್ಟ್ ಮಾಡದೇ ಇರತಕ್ಕಂಥದ್ದು ಮೌನ. ಅದು ಪುಣ್ಯ ಸಾಧನೀಭೂತ ಪ್ರಸಿದ್ಧ ಮೌನ. ಆ ಸುಮ್ಮನೆ ರಿಯಾಕ್ಟ್ ಮಾಡದೆ ಕೂತ್ಕೊಳ್ಳುವಂತಹ ಸ್ವಭಾವ ಇದೆ ಅಲ್ಲ, ಅದು ಯಾರಿಗೆ ಪುಣ್ಯ ಇಲ್ಲ ಅವರಿಗೆ ಬರೋದಿಲ್ಲ, ಸುಮ್ಮನೆ ಕಿರಿಚಾಡ್ತಾ ಇರ್ತಾರೆ. ಆದ್ದರಿಂದ ಪ್ರಸಿದ್ಧವಾದ ಮೌನ, ಮುನಿಪ್ರಾಪ್ಯನಾದ ಭಗವಂತನೂ ಮೌನ. ನಾಲ್ಕಾಯ್ತಲ್ಲಿ ಹ್ಯಾಕ್ ಪಡೀತಾನೆ? ಒಂದು, ಯಾವ ಬ್ರಾಹ್ಮಣನಿಗೆ ಮೌನ ಲಕ್ಷಣವಾಗಿದೆ, ಮೌನದ ಲಕ್ಷಣ ಏನು, ಮೌನದ ಸ್ವಭಾವ ಏನು, ಅಂದ್ರೆ ಮುನಿಪ್ರಾಪ್ಯನಾದ ಭಗವಂತನನ್ನ ಹೇಗೆ ಪಡಿತಾನೆ, ಆಮೇಲೆ ಕಥಂ ಮುನೇ ಮೌನ ಮಿಹಾಚರಂತಿ, ಜ್ಞಾನಿಗಳು ಮೌನವನ್ನ ತಮ್ಮ ಅನುಷ್ಠಾನದ ಸಮಯದಲ್ಲಿ ಹೇಗೆ ಆಚರಣೆ ಮಾಡ್ತಾರೆ. ತಲೆ ಕೆಟ್ಟೋಗುತ್ತೆ. ಯಾಕೆ ಬೇಕಾಗಿತ್ತೆ ಕ್ವಶನ್? 5 ತರ ಮೌನ. ಯಾರಿಗೆ ಮೌನ, ಮೌನದ ಲಕ್ಷಣ, ಮೌನದ ಸ್ವಭಾವ, ಮುನಿಪ್ರಾಪ್ಯನಾದ ಭಗವಂತನನ್ನ ಹೇಗೆ ಪಡಿಬಹುದು ಮೌನದಿಂದ, ಮೌನವನ್ನ ಹೇಗೆ ಆಚರಣೆ ಮಾಡ್ತಾರೆ ಜ್ಞಾನಿಗಳು. ಯಾಕೆ ಕೇಳ್ದ ಇದನ್ನ? ಅದಕ್ಕೆ ಹೇಳ್ತಾರೆ, ಪ್ರಬ್ರೂಹಿ ಅಂದ ಧೃತರಾಷ್ಟ್ರ. ಪ್ರಬ್ರೂಹಿ ವಿದ್ವನ್ ಅಂದ. ಬರೀ ಬ್ರೂಹಿ ಅಂತ ಹೇಳ್ಬೋದಾಗಿತ್ತು, ಹೇಳು ಅಂತ. ಚೆನ್ನಾಗಿ ಹೇಳಲೇಬೇಕು ಅಂದ. ಯಾಕೆ ಅಂತಂದ್ರೆ ಅವಶ್ಯವಾಗಿ ನಾವು ತಿಳ್ಕೊಳ್ಳೇಬೇಕಿದನ್ನ, ತಿಳಿದುಕೊಳ್ಳಲೇಬೇಕು. ಅನ್ನೋದು ಒಂದು ಉಪಸರ್ಗ. ಪ್ರಬ್ರೂಹಿ, ಬರೀ ಬ್ರೂಹಿ ಅಂತ ಹೇಳದೆ ಧೃತರಾಷ್ಟ್ರ ಪ್ರಬ್ರೂಹಿ ಅಂದ. ಮೌನಾದೀನಾಂ ಅವಶ್ಯ ವೇದ್ಯತ್ವ ಜ್ಞಾಪನಾಯ ಪ್ರಬ್ರೂಹಿತ್ಯವೋಚಿ ವಾದಿರಾಜರು ಬರೀತಾರೆ. ಈ 5 ರೀತಿಯಾದ ಮೌನಾದಿಗಳ ಬಗ್ಗೆ ಸಾಧಕರು ಅವಶ್ಯವಾಗಿ ತಿಳ್ಕೊಳ್ಳೇಬೇಕಾದ್ದರಿಂದ, ಇದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ. ಆದ್ದರಿಂದ ಪ್ರಬ್ರೂಹಿ ಅಂತ ಅಂತ ಉಪಸರ್ಗವನ್ನ ಹಾಕಿ ಹೇಳ್ತಾನೆ. ನೋಡಿ, ಒಂದು ಶ್ಲೋಕದಲ್ಲಿ 5 ಪ್ರಶ್ನೆ ಅಂತಂದ್ರೆ ಅದಕ್ಕೆ ಎಷ್ಟು ಶ್ಲೋಕದಲ್ಲಿ ಉತ್ತರ ಕೊಡಬೇಡ ಸನತ್ ಕುಮಾರರು ಅಂತ ನಾವೇನಾದ್ರೂ ಊಹೆ ಮಾಡ್ಕೊಂಡ್ರೆ, ಸನತ್ ಕುಮಾರರು ಒಂದೇ ಶ್ಲೋಕದಲ್ಲಿ ಉತ್ತರ ಕೊಟ್ಬಿಟ್ರು. ಧೃತರಾಷ್ಟ್ರನಿಗೆ ಸಾಮಾನ್ಯವಾಗಿ ಬ್ರಹ್ಮಜ್ಞಾನಿ ಮತ್ತು ಮೌನ, ಆ 2 ವಿಷಯಗಳ ಜ್ಞಾನ ಬಂತು. ಅಂದ್ರೆ ಮೌನ ಅನ್ನೋದು ಬ್ರಹ್ಮಜ್ಞಾನಿಗೆ ಸಂಬಂಧಪಟ್ಟದ್ದು. ವಿಷಯ ಅಂದ್ರೆ ಮೌನ, ವಿಷಯಿ ಅಂದ್ರೆ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗೂ ಮೌನಕ್ಕೂ ವಿಷಯಿ ಭಾವ ಸಂಬಂಧ ಇದೆ. ಆದ್ದರಿಂದ ಅದನ್ನ ತಿಳ್ಕೊಂಡಂತ ಧೃತರಾಷ್ಟ್ರ ಇನ್ನು ಮೌನದ ಸ್ವರೂಪವನ್ನ ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತ 5 ರೀತಿಯಲ್ಲಿ ಕೇಳ್ದ. ನಾನು ಹೇಳ್ದೆ ಈಗ, ಆ 5 ರೀತಿಯಲ್ಲಿ ಕೇಳಿದ್ದಕ್ಕೆ ಒಂದೇ ಶ್ಲೋಕದಲ್ಲಿ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಮಹಾನುಭಾವರಾದಂತಹ ಸನತ್ ಕುಮಾರರು. ಏನು ಉತ್ತರ ಕೊಡ್ತಾರೆ ನೋಡೋಣ. ಯತೋ ನ ವೇದ ಮನಸೈವ ಹೀನಂ ಅನುಪ್ರವಿಶಂತಿ ತತೋ ನ ಮೌನಂ ಯತ್ರೋತ್ಥಿತೋ ವೇದ ಶಬ್ದಸ್ತಥಾಯಂ ಸತನ್ಮಯತ್ವೇನ ವಿಭಾತಿ ರಾಜನ್. ಇಲ್ಲಿ ರಾಜನ್ ಅನ್ನುವಂತಹ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ವಾದಿರಾಜರು ಬರೀತಾರೆ, ಯಾಕೆ ರಾಜನ್ ಅಂತ ಹೇಳಿದ್ದು ಅಂದ್ರೆ, ರಾಜ ನೀನು ತಿಳ್ಕೊಳ್ಬೇಕಿದನ್ನ ಅಂತ. ನಿನ್ನಿಂದಲೂ ಈ ರೀತಿಯಾದ ಮೌನವನ್ನ ಸಂಪಾದನೆ ಮಾಡ್ಕೊಳ್ಬೇಕು, ನೀನು ಇದನ್ನ ಸಂಪಾದನೆ ಮಾಡಬೇಕು. ನೀನು ಅದು ನಮಗೆ ಹೇಳ್ತಿರೋದು. ನೀವೆಲ್ಲರೂ ಕೂಡ ಇಲ್ಲಿ ಈಗ ನಾವು ಹೇಳುವಂತಹ ಮೌನವನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಯತಃ ಅನಾದಿಯಾದಂತಹ
ಸಂಸಾರ ಲಿಂಗದೇಹ ನಮ್ಗೆ ಅಂಟ್ಕೊಂಡಿದೆ. ಅದನ್ನ ಮೊದಲನೇ ಅಧ್ಯಾಯದಿಂದಲೂ ಹೇಳ್ತಾ ಇದ್ದಾರೆ. ಆ ಲಿಂಗದೇಹದ ಸಂಬಂಧ ನಮಗಿರೋದ್ರಿಂದ ಅನ್ಯಥಾ ಜ್ಞಾನ ಬಂದುಬಿಟ್ಟಿದೆ. ಆ ಅನ್ಯಥಾ ಜ್ಞಾನ ಇರೋದ್ರಿಂದ ನಾವೆಲ್ಲ ಹೀನರಾಗಿದ್ದೇವೆ. ಯಾವುದರಿಂದ ಹೀನರು ಅಂದ್ರೆ ಭಗವಂತನ ವಿಷಯವಾದ ಧ್ಯಾನ ಜ್ಞಾನ ಈ ಎಲ್ಲದರಿಂದ ನಮಗೆ ಹೀನತೆ ಅನ್ನೋದು ಬಂದು ಬಿಟ್ಟಿದೆ. ಆದ್ದರಿಂದ ನಾವು ವೇದವನ್ನ ಪಾರಾಯಣ ಮಾಡ್ತೇವೆ, ವೇದವನ್ನ ಕೇಳ್ತೇವೆ. ಚೆನ್ನಾಗಿದೆ ನೋಡಿ. ವೇದಗಳಿಗೆ ವೇದ ಅಂತ ಯಾಕೆ ಕರೀತಾರೆ ಅಂದ್ರೆ ವೇದಯಂತೀತಿ ವೇದಾಹ ಅಂತ ಭಗವಂತನ ಗುಣಗಳನ್ನ ನಮಗೆ ತಿಳಿಸಿಕೊಡುತ್ತದೆ. ಭಗವಂತನ ಗುಣಗಳನ್ನು ನಮಗೆ ತಿಳಿಸಿಕೊಡುತ್ತೆ. ಆದ್ದರಿಂದ ವೇದಗಳಿಗೆ ವೇದ ಅಂತ ಹೆಸರು. ಆ ವೇದಗಳು ಮನಸ್ಸಿನಿಂದ ಯಾರು ಹೀನನಾಗಿದ್ದಾನೆ ನೋಡಿ. ಮನಸ್ಸಿನಿಂದ ಹೀನ ಅಂದ್ರೆ ನಾವು ಸಾಮಾನ್ಯ ಅರ್ಥ ಮಾಡ್ತೀವಿ, ಮನಸ್ಸಿಲ್ಲದೆ ಪಾಠ ಮಾಡೋದು, ಮನಸ್ಸಿಲ್ಲದೆ ಪಾಠ ಕೇಳೋದು, ಮನಸ್ಸಿಲ್ಲದೆ ಪಾರಾಯಣ. ಹಾಗಲ್ಲ ಅರ್ಥ. ಮನಸೈವ ಹೀನಂ ಅಂದ್ರೆ ಮನಸ್ಸನ್ನುವ ಶಬ್ದಕ್ಕೆ ತಿಳಿದುಕೊಳ್ಳುವುದು ಅಂತ ಅರ್ಥ. ಮನು ಅವಬೋಧನೆ ಅಂತ ಧಾತು. ತುಂಬಾ ಸುಂದರವಾದ ಪ್ರಮೇಯಗಳಿದೆಲ್ಲ. ಮನು ಅವಬೋಧನೆ ಅಂತ ಧಾತು. ಆ ಧಾತು ಪಾಠದ ಪ್ರಕಾರ ಮನಸ ಅಥವಾ ಮನಃ ಅಂದ್ರೆ ಅರ್ಥ ಏನು? ತಿಳಿದುಕೊಳ್ಳೋದು. ಈಗ ವೇದ ಪಾರಾಯಣ ಮಾಡ್ತಾ ಇದ್ದಾನೆ, ಸುಮ್ಮನೆ ಪಾರಾಯಣ ಮಾಡ್ತಾ ಇದ್ದಾನೆ, ಅದ್ರ ಅರ್ಥ ಏನು? ಅದಕ್ಕೆ ವೇದ ಅಂತ ಯಾಕೆ ಕರೀತಾರೆ? ಅವ ಈಗಿನ್ನು ಹೇಳಿದೆ, ದೇವರ ಗುಣಗಳನ್ನ ತಿಳಿಸಿಕೊಡುತ್ತೆ, ಆದ್ದರಿಂದ ಅದು ವೇದ. ಇವನು ಪಾರಾಯಣ ಮಾಡ್ತಾ ಇದ್ದಾನೆ, ಅನಂತ ವೇದ ಪ್ರತಿಪಾದ್ಯನಾದವನು ಭಗವಂತ ಅನ್ನುವ ಅನುಸಂಧಾನ ಇಲ್ಲದೆ ಪಾರಾಯಣ ಮಾಡ್ತಾನೆ. ಆದ್ದರಿಂದ ಅಜ್ಞಾನಿಯಾದ ವ್ಯಕ್ತಿಗೆ ವೇದಗಳು ಏನ್ ಮಾಡಿಬಿಡುತ್ತೆ? ಸರ್ವೋತ್ತಮನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಎನ್ನುವಂತಹ ಜ್ಞಾನವನ್ನ ಅಜ್ಞಾನಿಯಾದ ವ್ಯಕ್ತಿಗೆ ವೇದಗಳು ಕೊಡೋದಿಲ್ಲ. ಆದ್ದರಿಂದ ಅಜ್ಞಾನಿಯಾದವನಿಗೆ ಮೌನ ಅಂತನ್ನೋದು ಬರೋದಿಲ್ಲ. ಅಲ್ಲಿ ಮೌನ ಅಂತಂದ್ರೆ ಏನರ್ಥ? ಮೌನ ಅಂದ್ರೆ ಜ್ಞಾನ ಅಂತ ಅರ್ಥ. ಸರ್ವವೇದ ಪ್ರತಿಪಾದ್ಯನಾದವನು ನಾರಾಯಣ ಅನ್ನುವ ಜ್ಞಾನವನ್ನ ಮೌನ ಅಂತ ಕರೀತಾರೆ. ಅದು ಅಜ್ಞಾನಿಗಳಿಗೆ ಬರೋದಿಲ್ಲ. ಆದ್ದರಿಂದ ಅನ್ಯಥಾ ಜ್ಞಾನದಿಂದ ಕೂಡಿದಂತಹ ಬ್ರಾಹ್ಮಣನಿಗೆ ವೇದಾಧಿಕಾರ ಇದೆ. ವೇದ ವಿದ್ಯೆಯನ್ನ ತಿಳಿದುಕೊಳ್ಳಲಿಕ್ಕೆ, ಓದಲಿಕ್ಕೆ ಅಧಿಕಾರ ಇದೆ. ಹಾಗಿದ್ರೂ ಕೂಡ ಅವನಿಗೆ ವೇದಗಳ ಅಧ್ಯಯನದಿಂದ ಬ್ರಹ್ಮಜ್ಞಾನ ಬರೋದಿಲ್ಲ. ವೇದಗಳ ಅಧ್ಯಯನದಿಂದ ಬ್ರಹ್ಮಜ್ಞಾನವನ್ನ ಪಡೆಯೋದು ಅಂದ್ರೆ ಅರ್ಥ ಏನು? ಅನಂತ ವೇದ ಪ್ರತಿಪಾದ್ಯನಾದವನು, ಅನಂತ ಕಲ್ಯಾಣ ಗುಣ ಪರಿಪೂರ್ಣನು, ಸಕಲ ಜಗತ್ತನ್ನ ಸೃಷ್ಟಿಯಾದಿಗಳನ್ನ ಮಾಡುವ ನಾರಾಯಣ ಅನ್ನೋದು ಜ್ಞಾನ. ಅದು ಅವನಿಗೆ ಬರೋದಿಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಅವನು ಸಂಸಾರದಲ್ಲಿ ಬದ್ಧನಾಗಿದ್ದ, ಆಸಕ್ತಿ ಇಲ್ಲ ಅವನಿಗೆ. ಆದ್ದರಿಂದ ಮೌನ ಅಂದ್ರೆ ಏನು? ಮೌನ ಯಾರಿಗೆ? ಆದ್ದರಿಂದ ಮೌನ ಯಾರಿಗೆ ಅಂದ್ರೆ ಬ್ರಹ್ಮಜ್ಞಾನಿಗೆ. ಮೌನದ ಲಕ್ಷಣ ಅಂದ್ರೆ ಏನು? ಬ್ರಹ್ಮಜ್ಞಾನ. ಅಷ್ಟೇ, ಮುಗೀತು ನೋಡಿ. ಅಲ್ಲಿ 2 ಪ್ರಶ್ನೆ ಉತ್ತರ ಕೊಟ್ಟಾಯ್ತು. ಯಾರಿಗೆ ಮೌನ? ಮೌನದ ಲಕ್ಷಣ ಏನು ಅಂದ್ರೆ ಮೌನದ ಲಕ್ಷಣ ಅಂದ್ರೆ ಮೌನ ಅಂದ್ರೆ ಬ್ರಹ್ಮಜ್ಞಾನ. ಮೌನ ಅನ್ನೋದು ಯಾರಿಗೆ ಅಂದ್ರೆ ಬ್ರಹ್ಮಜ್ಞಾನಿಗೆ. ಅನಂತ ವೇದ ಪ್ರತಿಪಾದ್ಯನಾಗಿ ನಾರಾಯಣ ಇದ್ದಾನೆ ಅಂತ ತಿಳಿದುಕೊಳ್ಳುವುದನ್ನೇ ಮೌನ ಅಂತ ಕರೀತಾರೆ. ಅದು ಯಾರಿಗೆ ಬರುತ್ತೆ? ಬ್ರಹ್ಮಜ್ಞ. 5 ಕ್ವಶ್ಚನ್ ನಲ್ಲಿ 2 ಕ್ವಶ್ಚನ್ಗೆ ಉತ್ತರ ಕೊಟ್ಟ ಹಾಗಾಯ್ತು. ಕಸ್ಯೈಷ ಮೌನಃ ಕತರನ್ನು ಮೌನಂ. ಯಾರಿಗೆ ಮೌನ ಅಂದ್ರೆ ಬ್ರಹ್ಮಜ್ಞಾನಿಗೆ ಮೌನ. ಮೌನ ಅಂದ್ರೆ ಏನು ಅಂತಂದ್ರೆ ಬ್ರಹ್ಮಜ್ಞಾನ. ಮುಗೀತ. ಆಮೇಲೆ
ಯತ್ರೋತ್ಥಿತೋ ವೇದ ಶಬ್ದಸ್ತಥಾಯಂ ಸತನ್ಮಯತ್ವೇನ ವಿಭಾತಿ ರಾಜನ್. ಆದ್ದರಿಂದ ಇಲ್ಲಿನೊಬ್ಬ ಅಧಿಕಾರಿ ಇದ್ದಾನೆ. ಅವನು ವೇದಗಳನ್ನ ಪಾರಾಯಣ ಮಾಡ್ತಾನೆ. ವೇದ ಶಬ್ದ ವಾಚ್ಯನಾದವನು ನಾರಾಯಣ. ವೇದೋ ನಾರಾಯಣ ಶಬ್ದಸ್ಯ ಹಿ ಬ್ರಹ್ಮಣ ಯೇಷ ಪಂಥ ಅಂತ ಶ್ರುತಿವಾಕ್ಯ. ಅನಂತ ಪ್ರಮಾಣಗಳಿಂದ ಸಿದ್ಧವಾದದ್ದು ವೇದ. ಆ ವೇದ ಶಬ್ದ ಅಂತನ್ನೋದು ಯಾರನ್ನ ಹೇಳ್ತಾ ಇದೆ? ವೇದ ಯಾರನ್ನ ಹೇಳ್ತಾ ಇದೆ? ವೇದ ಅಂದ್ರೆ ಏನು? ವೇದಗಳು ಯಾರನ್ನ ತಿಳಿಸಿಕೊಡ್ತಾ ಇದೆ? ಪ್ರಶ್ನೆ. ವೇದಗಳು ಯಾರನ್ನ ತಿಳಿಸಿಕೊಡ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಇವನು ಪಾರಾಯಣ ಮಾಡ್ತಾನೆ. ವೇದ ಶಬ್ದ ಯಾರನ್ನ ಹೇಳ್ತಾ ಇದೆ? ನಾರಾಯಣನ್ ಹೇಳ್ತಾ ಇದೆ. ಆದ್ದರಿಂದ ಅವನು ವೇದಗಳನ್ನ ಪಾರಾಯಣ ಮಾಡ್ತಾನೆ. ಯಾರು? ಅಧಿಕಾರಿ. ವೇದಗಳನ್ನ ಪಾರಾಯಣ ಮಾಡಿ ಅದರಿಂದ ಭಗವಂತನ ಗುಣಗಳನ್ನ ತಿಳ್ಕೊಂಡು ಅದನ್ನ ಧ್ಯಾನ ಮಾಡ್ತಾನೆ. ಅಂದ್ರೆ ಅರ್ಥ ಏನು? ಅನಂತ ವೇದ ಪ್ರತಿಪಾದ್ಯನಾದವನು ನಾರಾಯಣ ಅನ್ನುವಂತಹ ಜ್ಞಾನ ಇಟ್ಟುಕೊಂಡು ವೇದಗಳ ಅಧ್ಯಯನವನ್ನ ಮಾಡ್ತಾನೆ. ಅಂದ್ರೆ ನಾವು ವೇದಗಳನ್ನ ಹಾಗೆ ಅಧ್ಯಯನ ಮಾಡಬೇಕು. ಅಂದ್ರೆ ಬ್ರಹ್ಮಜ್ಞಾನದ ಲಕ್ಷಣ ಏನು ಅಂತಂದ್ರಲ್ಲ, ಆ ಮೌನದ ಸ್ವಭಾವ ಏನು ಅಂದ್ರಲ್ಲ, ಮೂರನೇ ಕ್ವಶನ್. ಆ ಸ್ವಭಾವಕ್ಕೆ ಉತ್ತರ. ಮೊದಲನೇದೇನು? ಮೌನ ಯಾರಿಗೆ ಅಂದ್ರೆ ಬ್ರಹ್ಮಜ್ಞಾನಿಗೆ. ಮೌನ ಅಂದ್ರೆ ಏನು? ಬ್ರಹ್ಮಜ್ಞಾನ. ಅದರ ಸ್ವಭಾವ ಏನು ಅಂತಂದ್ರೆ, ಯಾರು ಮೌನವನ್ನ ಪಡೆದು, ಮೌನ ಅಂದ್ರೆ ಬ್ರಹ್ಮಜ್ಞಾನವನ್ನ, ಅನಂತ ವೇದ ಪ್ರತಿಪಾದ್ಯನಾದವನು ನಾರಾಯಣ ಅನ್ನುವ ಜ್ಞಾನವನ್ನ ಇಟ್ಟುಕೊಂಡು ವೇದಾಧ್ಯಯನವನ್ನ ಮಾಡ್ತಾರೆ, ಅವನು ಯಾವಾಗಲೂ ಕೂಡ ನಿರಂತರವಾಗಿ ಭಗವಂತನ ವಿಷಯದಲ್ಲೇ ಇರ್ತಾನೆ. ಆದ್ದರಿಂದ ಅವನ ಯೋಗ್ಯತೆಗೆ ಅನುಗುಣವಾದಂತಹ ಬ್ರಹ್ಮಜ್ಞಾನ ಅವನಿಗೆ ಬಂದು ಅದರಿಂದ ಪ್ರಕಾಶ ಅಂತನ್ನೋದು ಬರುತ್ತವನಿಗೆ. ಇದರಿಂದ ಮೂರು ಪ್ರಶ್ನೆ ಉತ್ತರ ಕೊಟ್ಟಾಗಾಯ್ತು. ಮೌನ ಸ್ವಭಾವ ಏನು ಅಂತಂದ್ರೆ ಜ್ಞಾನದ ಪ್ರಕಾಶ ಬರುತ್ತೆ. ಮೌನದ ಭಾವ ಅಂದ್ರೆ ಏನು? ಮೌನ ಸ್ವಭಾವ ಏನು ಅಂದ್ರೆ ಪ್ರಕಾಶ ಬರುತ್ತೆ ಅಂತ. ಅದು ಇನ್ನೊಂದು, ಆ ಮೌನ ಇವನ ಒಳಗೆ, ಜ್ಞಾನಿಯ ಒಳಗೆ ಭಗವಂತ ಅನಂತ ವೇದ ಪ್ರತಿಪಾದ್ಯ ಅನ್ನುವ ಜ್ಞಾನವನ್ನು ಕೊಡುತ್ತೆ. ಕೊನೆಗೆ 24 ಗಂಟೆ ಅವನು ಭಗವಂತನಲ್ಲೇ ಆಸಕ್ತನಾಗಿ ಭಗವಂತನ ಗುಣಗಳನ್ನೇ ಚಿಂತನೆ ಮಾಡ್ತಾ ಕೂತ್ಕೊಂಡ್ಬಿಡ್ತಾನೆ. ಸ್ವಲ್ಪ ಕಷ್ಟ ಇದೆ ಇದು, ಅಷ್ಟು ಸುಲಭ ಅಲ್ಲ ಇದು. ಈ ಶ್ಲೋಕ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇನ್ನೊಂದ್ಸಲ ಅದರ ಸಾರಾಂಶ ಹೇಳ್ತೀನಿ. 5 ರೀತಿಯಾದ ಪ್ರಶ್ನೆ ಕೇಳಿದ್ದವನು. ವೇದ, ಮೌನ ಲಕ್ಷಣ ಏನು? ಮೌನ ಯಾರಿಗೆ? ಮೊದಲನೇ ಕ್ವಶನ್ ಏನು? ಮೌನ ಯಾರಿಗೆ? ಮೌನದ ಲಕ್ಷಣ ಏನು? ಮೌನದ ಸ್ವಭಾವ ಏನು? ಮುನಿಪ್ರಾಪ್ಯನಾದ ಆ ಕಾರಣದಿಂದ ಮೌನ ಶಬ್ದ ವಾಚ್ಯನಾದ ಭಗವಂತನನ್ನ ಜ್ಞಾನಿ ಹೇಗ್ ಪಡೀತಾನೆ? ಆ 4ರಲ್ಲೇ ಇನ್ನೊಂದು ಬ್ರಾಕೆಟ್ ಅಲ್ಲಿ ಪ್ರಸಿದ್ಧವಾದ ಮೌನ, ಸುಮ್ನೆ ಕೂತ್ಕೊಳ್ಳೋದು, ಅದನ್ನ ಹೇಗ್ ಪಡೀತಾನೆ? ಜ್ಞಾನಿಗಳು ಹೇಗೆ ಅನುಷ್ಠಾನ ಮಾಡ್ತಾರೆ ಮೌನವನ್ನ, ಅದನ್ನ ಹೇಳಿ ಅಂತ. ಅದಕ್ಕೆ ಅವನೇನಂತಾನೆ? ಧೃತರಾಷ್ಟ್ರನ ಪ್ರಶ್ನೆ ಸನತ್ ಸುಜಾತರು ಏನು ಉತ್ತರ ಕೊಟ್ಟರದಿಕ್ಕೆ? ಅಜ್ಞಾನ ಮತ್ತು ಅನ್ಯಥಾ ಜ್ಞಾನ, ಮಿಥ್ಯಾ ಜ್ಞಾನ ಬಂದಾಗ ಯಾರಿಗೆ ಭಗವಂತನ ಜ್ಞಾನ, ಭಗವಂತನ ಗುಣಗಳ ಧ್ಯಾನ ಇಲ್ಲ, ಅವರು ವೇದಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಯೋಗ್ಯರಾಗಿದ್ರೂ ಕೂಡ ಅವರಿಗೆ ಅನಂತ ವೇದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅನ್ನುವ ಜ್ಞಾನವನ್ನ ವೇದಗಳು ಕೊಡೋದಿಲ್ಲ.
ಅವರಿಗೆ ವೇದಗಳ ಜ್ಞಾನವೇ ಇಲ್ಲ. ಆದ್ದರಿಂದ ಮೌನ ಅಂದ್ರೆ ಬ್ರಹ್ಮಜ್ಞಾನ ಅದು ಬರೋದಿಲ್ಲ. ಆದ್ದರಿಂದ ಎರಡು ಉತ್ತರ ಕೊಟ್ಟ ಹಾಗಾಯ್ತು. ಏನಂತ? ಯಾರಿಗೆ ಮೌನ, ಮೌನದ ಲಕ್ಷಣ ಏನು ಅದನ್ನ ಹೇಳಿದ ಹಾಗಾಯ್ತು. ಯಾರಿಗೆ ಮೌನ ಅಂದ್ರೆ ಜ್ಞಾನಿಗೆ ಮೌನ, ಮೌನದ ಲಕ್ಷಣ ಏನು ಅಂದ್ರೆ ಬ್ರಹ್ಮಜ್ಞಾನ. ಇನ್ನು ಯಾರಿಗೆ ವೇದಗಳ ಅಧ್ಯಯನ ಮಾಡ್ತಾ 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 ದೇವರು ಅನಂತ ವೇದ ಪ್ರತಿಪಾದ್ಯ ಅನ್ನುವಂಥ ಜ್ಞಾನವನ್ನ ಪಡೆದು, ಯಾವ ಜ್ಞಾನಿ ವಿಶೇಷವಾಗಿ ಭಗವಂತನ ಜ್ಞಾನ, ಭಗವಂತನ ಧ್ಯಾನ ಆ ವಿಷಯದಲ್ಲೇ ಇರ್ತಾನೆ, ಅವನು ಯಾವಾಗಲೂ ಕೂಡ ತನ್ಮಯನಾಗಿ ಭಗವಂತನಲ್ಲೇ ಮಯನಾಗಿ ಭಗವಂತನ ಜ್ಞಾನವನ್ನೇ ಅನುಸಂಧಾನ ಮಾಡ್ತಾ ಇನ್ನೂ ಹೆಚ್ಚು ಜ್ಞಾನ ಪಡೀತಾ 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 ಬ್ರಹ್ಮಜ್ಞಾನ ಜಾಸ್ತಿಯಾಗಿ ಅದರಿಂದ ಪ್ರಕಾಶ ಅಂತನ್ನೋದು ಬಂದುಬಿಡುತ್ತೆ. ಆದ್ದರಿಂದ ಇನ್ನು ಉಳಿದ 3 ಪ್ರಶ್ನೆಗಳಿಗೆ ಇದು ಉತ್ತರ ಕೊಟ್ಟ ಹಾಗಾಯ್ತು. ಏನಂತ? ಮಾನದಿಂದ ಹೇಗೆ ಮೌನವನ್ನ ಪಡೀತಾನೆ. ಮಾನ ಅಂದ್ರೆ ವೇದಗಳು. ಆ ವೇದಗಳಿಂದ ಹೇಗೆ ಮೌನನನ್ನ ಪಡೀತಾನೆ ಅಂತ ಗೊತ್ತಾಯ್ತು. ವೇದಗಳಿಂದ ವೇದ ಅಧ್ಯಯನ ಮಾಡ್ತಾ ಅನಂತ ವೇದ ಪ್ರತಿಪಾದ್ಯನಾದವನು ಭಗವಂತ ಅಂತ ಜ್ಞಾನ ಬರುತ್ತವನಿಗೆ. 3ನೇದು, ಆ ಅನಂತ ವೇದ ಪ್ರತಿಪಾದ್ಯತ್ವ ಅನ್ನೋ ವಿಷಯ ಚಿಂತನೆ ಮಾಡ್ತಾ 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 ಲೋಕದ ವಿಷಯದಲ್ಲಿ ಮೌನ, ಪ್ರಸಿದ್ಧವಾದ ಮೌನ, ಮಾತೇ ಆಡಲ್ಲ, ಸುಮ್ನ ಕೂತ್ಕೊಳ್ತಾನೆ. ಏನ್ ಮಾಡ್ತಾರೆ ಇವರು? 24 ಗಂಟೆ ಭಗವಂತನ ಧ್ಯಾನವನ್ನ ಮಾಡ್ತಾ ಆ ಭಗವಂತನ ಜ್ಞಾನದಿಂದ ಬಂದ ಪ್ರಕಾಶದಿಂದ ಲೋಕದಲ್ಲಿ ವಿಶೇಷವಾಗಿ ಹೊಳಿತಾ ಇರ್ತಾರೆ. ಆದ್ದರಿಂದ 5 ಪ್ರಶ್ನೆಗಳಿಗೆ 5 ಶ್ಲೋಕ ಉತ್ತರ. ನಮ್ಮಂತವರಿಗೆ 500 ಶ್ಲೋಕದಲ್ಲಿ ಉತ್ತರ ಕೊಡ್ಲಿಕ್ಕೂ ಬರೋದಿಲ್ಲ. ಸನತ್ ಕುಮಾರರಂಥ ಬ್ರಹ್ಮಜ್ಞಾನಿಗಳು ಸರ್ವಜ್ಞರು ಒಂದೇ ಶ್ಲೋಕದಲ್ಲಿ 5 ಪ್ರಶ್ನೆಗಳಿಗೆ ಸುಂದರವಾದ ಉತ್ತರ. ಇದನ್ನ ನಿಮಗೆ ಇನ್ನೂ ಇದನ್ನ ಕ್ಲಾರಿಟಿ ಮಾಡ್ಕೊಳ್ಬೇಕು, ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದ್ರೆ ರೆಕಾರ್ಡಿಂಗ್ ಅನ್ನ ಎಷ್ಟು ಸಲ ಕೇಳಿದ್ರು, 2-3 ಸಲ ಆದ್ರೂ ಮಿನಿಮಮ್ ಕೇಳಿದಾಗ ಶ್ಲೋಕದ ಒಂದು ಸಾಮಾನ್ಯವಾದ ಒಂದು ಅರ್ಥ ಬರ್ಲಿಕ್ಕೆ ಸಾಧ್ಯ. ಹೀಗೆ ಮೌನ, ಮೌನ ಸ್ವರೂಪ, ಅದು ಯಾರಿಗೆ, ಅದರ ಸ್ವಭಾವ ಏನು, ವೇದಗಳಿಂದ ಮೌನವನ್ನು ಹೇಗೆ ಪಡೀತಾರೆ, ಪಡೆದವರು ಹೇಗಿರ್ತಾರೆ ಅನ್ನೋದಕ್ಕೆಲ್ಲ ಉತ್ತರ ಸಿಕ್ತು. ಉತ್ತರ ಸಿಕ್ಕಿದ ಮೇಲೆ ಧೃತರಾಷ್ಟ್ರ ಸುಮ್ನೆ ಕೂಡೋನಲ್ಲ, ಮತ್ತೆ ಪ್ರಶ್ನೆ ಮಾಡ್ತಾನೆ. ರುಚೋ ಯಜೂಂಶ್ಯೋಥೋಧೀತೆ ಸಾಮವೇದಂಚ ಯೋ ದ್ವಿಜಃ ಪಾಪಾನಿ ಕುರ್ವನ್ ಪಾಪೇನ ಲಿಪ್ಯತೆ ಕಿನ್ನ ಲಿಪ್ಯತೆ. ಸ್ವಾಮಿ, ಮೌನ ಅಂದ್ರೆ ಗೊತ್ತಾಯ್ತು, ಮೌನಿ ಅಂದ್ರೆ ಗೊತ್ತಾಯ್ತು. ಈ ಮೌನ ಮತ್ತು ಮೌನಿ, ಮೌನ ಅಂದ್ರೆ ಬ್ರಹ್ಮಜ್ಞಾನ, ಮೌನಿ ಅಂದ್ರೆ ಬ್ರಹ್ಮಜ್ಞಾನಿ. ಅವನು ವೇದಗಳನ್ನ ಓದಿ ವೇದ ಪ್ರತಿಪಾದ್ಯನಾದ ಭಗವಂತನ ಜ್ಞಾನವನ್ನ ಪಡೆದು ಒಳ್ಳೆ ಫಲವನ್ನ ಪಡೀತಾನೆ ಅಂತ ಗೊತ್ತಾಯ್ತು. ಇದರಿಂದ ಏನಾಗತ್ತೆ? ಈಗ ಅಪರೋಕ್ಷ ಜ್ಞಾನ ಬಂದ ತಕ್ಷಣ ಮೋಕ್ಷಕ್ಕೆ ಯಾವುದು ಸಾಧನ ಅಂತ ಯಾರಾದ್ರೂ ಕೇಳಿದ್ರೆ ಅಪರೋಕ್ಷ ಜ್ಞಾನ ಅಂತ ಹೇಳ್ತೀವಿ. ಅಪರೋಕ್ಷ ಜ್ಞಾನ ಬರ್ತಾ ಇದ್ದ ಹಾಗೆ ನಮಗೇನ್ ಬರುತ್ತೆ? ಮೋಕ್ಷ ಬರುತ್ತೆ. ಅಪರೋಕ್ಷ ಜ್ಞಾನದಿಂದ ಮೋಕ್ಷ. ಅಪರೋಕ್ಷ ಜ್ಞಾನ ಬರ್ತಾ ಇದ್ದ ಹಾಗೆ ನಮಗೇನಾಗುತ್ತೆ? ಸಂಚಿತವೂ ಹೋಗ್ಬಿಡತ್ತೆ, ಆಗಾಮಿಯೂ ಹೋಗುತ್ತೆ. ಅಂದ್ರೆ 2 ರೀತಿಯಾದ ಪಾಪಗಳು ನಾಶ. ಉತ್ತರದ್ದು ನಾಶ, ಪೂರ್ವದ್ದು ನಾಶ. ಪೂರ್ವ ಅಂದ್ರೆ ಸಂಚಿತ, ಉತ್ತರ ಅಂದ್ರೆ ಆಗಾಮಿ. 2 ನಾಶ ಆಯ್ತು ಅಲ್ವಾ? ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಗೆ ಸಂಚಿತ ಪಾಪಗಳೂ ಹೋಯ್ತು, ಬರುವಂತಹ ಪಾಪಗಳು ಹೋಯ್ತು. ನೆಕ್ಸ್ಟ್, ಹಾಗೆ ವೇದಗಳನ್ನ ಪಾರಾಯಣ ಮಾಡುವಂತಹ ವ್ಯಕ್ತಿಗೆ, ಕೇವಲ ಅಧ್ಯಯನವನ್ನ ಮಾಡುವಂತಹ ವ್ಯಕ್ತಿಗೆ ಆ ವೇದಾಧ್ಯಯನದಿಂದ ಬಂದ ಪುಣ್ಯ ಪಾಪಗಳನ್ನ ನಾಶ ಮಾಡುತ್ತೋ ಇಲ್ವೋ? ಕೇವಲ ವೇದ ಓದಿಬಿಟ್ಟ, ಬೇರೆ ಇನ್ನೇನಿಲ್ಲ, ಬರೀ ಪಾರಾಯಣ, ಬರೀ ಪಾರಾಯಣ.
ಅಪರೋಕ್ಷ ವೇದಗಳ ಅರ್ಥವನ್ನ ತಿಳ್ಕೊಂಡು ಬ್ರಹ್ಮಜ್ಞಾನವನ್ನು ಪಡೆದು ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಗೆ, ಸಾಧಕರಿಗೆ, ಜ್ಞಾನಿಗಳಿಗೆ ಯಾವ ರೀತಿಯಲ್ಲಿ ಸಂಚಿತ ಆಗಾಮಿ ಪಾಪಗಳು ನಾಶ ಆಗುತ್ತೋ ಹಾಗೆ ಕೇವಲ ವೇದವನ್ನ ಅಧ್ಯಯನ ಮಾಡಿದಂತಹ ಬ್ರಾಹ್ಮಣನಿಗೆ ಪಾಪಗಳು ಹೋಗುತ್ತೋ ಇಲ್ವೋ, ಅವನಿಗೆ ಪಾಪದ ಲೇಪ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ತುಂಬಾ ದೊಡ್ಡ ಸ್ಥಾನದ ಪ್ರಶ್ನೋತ್ತರಗಳಿದೆಲ್ಲ. ಋಗ್ವೇದಕ್ಕೆ ಸಂಬಂಧಪಟ್ಟ ಇದು ಬಹುವಚನ ಹಾಕಿರೋದಿಲ್ಲಿ ಬೇಕಾದಷ್ಟು ಶಾಖೆಗಳಿದೆ ಅಂತ. 24 ಶಾಖೆ, 1000 ಶಾಖೆ, 101 ಶಾಖೆ, 12 ಶಾಖೆ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ವೇದಗಳಿಗೆ. ಆದ್ದರಿಂದ ಅದೆಲ್ಲ ಏನಾಗತ್ತೆ, ವೇದವನ್ನ ಅಧ್ಯಯನ ಮಾಡಿದ ಪುಣ್ಯ ಇವನ ಪಾಪವನ್ನ ನಾಶ ಮಾಡುತ್ತಾ? ಎಂತ ಪ್ರಶ್ನೆ ನೋಡಿ. ಅದಕ್ಕೇನು ಉತ್ತರ ಕೊಡ್ತಾರೆ ಅವರು? ನೈನಂ ಸಾಮಾನ್ಯರುಚೋ ವಾಪಿ ಯಜೂಂಸಿ ಚ ವಿಚಕ್ಷಣ ತ್ರಾಯಂತೆ ಕರ್ಮಣಃ ಪಾಪಾನ್ನ ಮೇ ಮಿಥ್ಯಾ ನತೆ ಮಿಥ್ಯಾ ಬ್ರವೀಮ್ಯಹಂ. ವಿಚಕ್ಷಣ ಧೃತರಾಷ್ಟ್ರ, ಸುಮ್ಮನೆ ವೇದವನ್ನ ಪಾರಾಯಣ ಮಾಡಿಬಿಟ್ರೆ, ಕೇವಲ ಅಧ್ಯಯನವನ್ನ ಅನುಸಂಧಾನ ರಹಿತವಾದ ಕೇವಲ ಅಧ್ಯಯನವನ್ನ ಮಾಡಿ ಪಾಪವನ್ನ ಮಾಡತಕ್ಕಂತಹ ವ್ಯಕ್ತಿಗೆ ಸಾಮವೇದಗಳಾಗ್ಲಿ, ಋಗ್ವೇದಗಳಾಗ್ಲಿ, ಯಜುರ್ವೇದಗಳಾಗ್ಲಿ ಅವನ ಪಾಪದಿಂದ ಅವನನ್ನ ರಕ್ಷಣೆ ಮಾಡೋದಿಲ್ಲ. ಅಲ್ರಿ, ವೇದ ಪಾರಾಯಣವನ್ನ ಮಾಡ್ಬಿಟ್ರೆ ದೊಡ್ಡ ಪುಣ್ಯ ಅಂತಾರೆ, ದೊಡ್ಡ ಪಾಪಗಳನ್ನ ಪರಿಹಾರ ಮಾಡುತ್ತೆ ಅಂತಾರೆ. ನೀವು ನೋಡಿದ್ರೆ ಅನುಸಂಧಾನ ಇಲ್ಲದೆ ಕೇವಲ ವೇದವನ್ನ ಪಾರಾಯಣ ಮಾಡೋದ್ರಿಂದ ಅವನ ಪಾಪಗಳು ಏನೂ ಪರಿಹಾರ ಆಗಲ್ಲ ಅಂತಂದ್ರೆ, ಯಾರು ವೇದಗಳನ್ನ ಪಾರಾಯಣ ಮಾಡಿ ಪಾಪಗಳನ್ನ ಮಾಡೋವಂಥವನು, ಅವನ ಪಾಪಗಳು ಪರಿಹಾರವೇ ಆಗೋದಿಲ್ಲ ಆದ್ರೆ ಹೇಗೆ ಹೇಳ್ತೀರಿ ನೀವು ಅಂದ್ರೆ, ನಾನು ಪ್ರಮಾಣ ಅಪ್ಪ, ನತೇ ಮಿಥ್ಯಾ ಬ್ರವೀಮ್ಯಹಂ, ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಮಾತು ಪ್ರಮಾಣ. ಈ ವಿಷಯದಲ್ಲಿ ವೇದಗಳ ಅಧ್ಯಯನವನ್ನ ಮಾಡಿ ಪಾಪಗಳನ್ನ ಮಾಡುವಂತಹ ವ್ಯಕ್ತಿಗೆ ವೇದ ಪಾರಾಯಣದಿಂದ, ಪಾಠದಿಂದ ಬಂದಂತಹ ಪುಣ್ಯ ಅವನ ಪಾಪಗಳನ್ನ ಪರಿಹಾರ ಮಾಡೋದಿಲ್ಲ ಅನ್ನುವಂತಹ ಈ ವಿಷಯದಲ್ಲಿ ನಾನು ನಿಂಗೆ ಸುಳ್ಳು ಹೇಳ್ತಾ ಇಲ್ಲಪ್ಪ, ಸತ್ಯವನ್ನ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಪಾರಾಯಣ ಮಾಡೋದಕ್ಕೆ? ಪಾರಾಯಣ ಮಾಡಿದ ವೇದಗಳು ಪಾಪವನ್ನ ಪರಿಹಾರ ಮಾಡೋದಿಲ್ಲ ಅಂತಂದ್ಮೇಲೆ ಮತ್ತೇನ್ ಮಾಡುತ್ತೆ? ಪಾರಾಯಣ ಮಾಡಿದವನ್ ಯಾರು ಅಂತ ಮುಖ್ಯ ಇಲ್ಲಿ. ತುಂಬಾ ಸುಂದರವಾದ ಪ್ರಮೇಯಗಳಿದೆಲ್ಲ, ಬೇಕು ಅಂದ್ರೂ ಸಿಗಲ್ಲ. ಪಾರಾಯಣ ಮಾಡಿದ ಪಾಪಗಳನ್ನೇ ಪರಿಹಾರ ಮಾಡಲ್ಲ ಆದ್ಮೇಲೆ ಏನ್ ಮಾಡತ್? ಹಾಗಾದ್ರದು ಅದೇನ್ ಮಾಡತ್ತು? ಪಾರಾಯಣ ಮಾಡಿದ ಪುಣ್ಯದಿಂದ ಅವನು ಮಾಡಿದ ಪಾಪಗಳನ್ನ ಪರಿಹಾರ ಮಾಡೋದಿಲ್ಲ ವೇದಗಳು ಅಂದ್ರೆ ಮತ್ತೇನು ಮಾಡುತ್ತೆ ಅಂದ್ರೆ, ವೇದವೇ ಹೇಳತಿ ಅಸ್ತನ್ನ ವೇದಕ್ಕೆ ಮೃಚಾಕರಿಷ್ಯತಿ. ಯಾರು ಪ್ರತಿಪಾದ್ಯನಾದ ಭಗವಂತನನ್ನೇ ತಿಳ್ಕೊಳ್ಳದೆ ಬರೀ ಮಂತ್ರಗಳನ್ನ ಬೈಹರ್ಟ್ ಮಾಡಿ ಹೇಳ್ತಾ ಇದ್ರೆ ವೇದ ಏನ್ ಮಾಡುತ್ರಿ ಅವನ್ನ ಅಂತ ವೇದವೇ ಹೇಳುತ್ತೆ. ಆದ್ದರಿಂದ ಮುಖ್ಯವಾಗಿ ವೇದ ಪ್ರತಿಪಾದ್ಯವಾದ ವಸ್ತು ನಾರಾಯಣ, ಅವನ ಜ್ಞಾನವನ್ನ ಪಡೆಯದೆ ಕೇವಲ ಪಾಠ ಮಾತ್ರ, ಕೇವಲ ಪಾರಾಯಣ ಮಾತ್ರ ಮಾಡ್ತಾ ಲೋಕವನ್ನ ಮೋಸ ಮಾಡ್ಲಿಕ್ಕಾಗಿ ವಿಚಿತ್ರವಾದ ಆಚಾರವನ್ನ ಮಾಡ್ತಾ ಮಿಥ್ಯಾಜ್ಞಾನವನ್ನ ಪಡೆದಿರತಕ್ಕಂತಹ ಆ ದುಷ್ಟಜ್ಞಾನಿಯಾದಂತಹ ಬ್ರಾಹ್ಮಣ ಮಾಡಿದ ಪಾಪವನ್ನ ಪರಿಹಾರ ಮಾಡದೆ ಅವನು ಸಾಯುವಾಗ ಅವನನ್ನ ಬಿಟ್ಟು ಹಾರಿ ಹೋಗ್ಬಿಡುತ್ತೆ ವೇದಗಳು. ನೋಡಿ ಎಷ್ಟು ಕಷ್ಟ ಇದೆ ನೋಡಿ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಾವು ಯಾರ್ಯಾರು ಆಗಬಾರದು ಅಂತ ಹೇಳ್ತಾರೆ. ಗೀತಾ ತಾತ್ಪರ್ಯ, ಗೀತಾ ಭಾಷ್ಯಾದಿ ಗ್ರಂಥಗಳಲ್ಲಿ ನಾವು ಯಾರಾಗಬಾರದು ನೋಡ್ರಿ, ಎಷ್ಟು ಚೆನ್ನಾಗಿ ವೇದ ಪಾರಾಯಣ ಮಾಡ್ತಾರ್ರಿ ಅವರು ಅಂತ. ಅವ್ರು ಮಾಡುವ ಕೇವಲ ಪಾರಾಯಣವನ್ನ ಕೇಳಿ ಸೂಪರ್ ಆಗಿ ಹೇಳ್ತಾರೆ ವೇದ ಅಂತ ಹೇಳಬಾರದಂತೆ. ಎಷ್ಟ್ ಚೆನ್ನಾಗಿ ಹೇಳ್ತಾರಪ್ಪ ಅವರು ವೇದ ಅಂತ
ಹೇಳಬಾರ್ದು. ಯಾಕೆ? ಅರ್ಥಜ್ಞಾನ ಹೇಗಿದೆ ಅವರಲ್ಲಿ ಅಂತ ನೋಡಿಕೊಂಡು ಆ ವೇದಕ್ಕೆ ಪಾರಾಯಣಕ್ಕೆ ಮಹತ್ವ. ಕೇವಲ ಪಾರಾಯಣ ಮಾಡ್ತಾರ, ಕಂಠಶೋಷಣೆ ಮಾಡ್ಕೊಂಡು ಎಲ್ಲ ಬೈಹಾಟ್ ಕಂಠಸ್ಥ ವೇದ ಹೇಳ್ತೀನಿ ನಾನು ಅಂತ ಹೇಳಿ ಪ್ರತಿಪಾದ್ಯನಾದ ನಾರಾಯಣದ ಜ್ಞಾನವೇ ಇಲ್ಲದೆ ವಿಚಿತ್ರವಾದ ಆಚಾರಗಳನ್ನ ಮಾಡ್ತಾ ಮಿಥ್ಯಾಜ್ಞಾನವನ್ನ ಪಡೆದಿರತಕ್ಕಂತ ದುಷ್ಟರಾದ ಬ್ರಾಹ್ಮಣರು ಮಾಡಿದ ಪಾಪಗಳನ್ನ ಪರಿಹಾರ ಮಾಡದೆ ಅವರು ಸಾಯೋ ಕಾಲ ಬರುತ್ತಲ್ಲ, ಅವಾಗ ಪುಣ್ಯವನ್ನು ತಗೊಂಡು ವೇದಗಳು ಹಾರಿ ಹೋಗ್ಬಿಡುತ್ತಂತ ಅವರನ್ನು ಬಿಟ್ಟು. ನ ಛಂದಾಂಸಿ ವೃಜಿನಾತ್ತಾರಯಂತಿ ಮಾಯಾವಿನಂ ಮಾಯಯಾ ವರ್ತಮಾನಂ ಛಂದಾಂಸ್ಯೇನಂ ಪ್ರಜಹಂತ್ಯಂತ ಕಾಲೇ ನೀಡಂ ಶಕುಂತಾ ಇವ ಜಾತಪಕ್ಷಾಃ. ಎಂಥ ಮಾತು ನೋಡಿ. ರೆಕ್ಕೆಗಳು ಬರೋ ತನಕ ಪಕ್ಷಿಗಳೆಲ್ಲ ಏನ್ ಮಾಡ್ತಾ ಇರುತ್ತೆ? ರೆಕ್ಕೆ ಬರೋ ತನಕ ರೆಕ್ಕೆ ಬರ್ಬೇಕಲ್ಲ, ಆ ರೆಕ್ಕೆ ಬರೋ ತನಕ ಪಕ್ಷಿ ಏನ್ ಮಾಡುತ್ತೆ? ಗೂಡಲ್ಲಿರುತ್ತೆ. ರೆಕ್ಕೆ ಬಂದ ಕೂಡ್ಲೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಅವನು ಸಾಯೋ ಕಾಲ ತನಕ ಕಾಯ್ತಾ ಇರುತ್ತೆ ಅವನು ಓದಿದ ವೇದಗಳು. ಅರ್ಥಜ್ಞಾನವಿಲ್ಲದೆ ಅವನು ಏನ್ ಪಾರಾಯಣ ಮಾಡ್ತಾನೆ ಆ ವೇದಗಳು, ಅವನು ಸಾಯೋ ಕಾಲ ಬಂದ ತಕ್ಷಣ ರೆಕ್ಕೆ ಬಂದ ಪಕ್ಷಿಗಳು ಗೂಡನ್ನ ಬಿಟ್ಟು ಹಾರಿ ಹೋಗುವಂತೆ ಇವನನ್ನ ಬಿಟ್ಟು ಹಾರಿ ಹೋಗ್ಬಿಡುತ್ತೆ. ಇವನಿಗೇನು ಪ್ರಯೋಜನಕ್ಕೆ ಅದು ಆಗೋದಿಲ್ಲ. ಅಧ್ಯಯನ ಮಾಡಿದ್ರಿಂದ ಇವನಿಗೇನು ಫಲ ಬರೋದಿಲ್ಲ. ತುಂಬಾ ತುಂಬಾ ದೊಡ್ಡ ವಿಷಯ. ಏನು ಮಾಡುತ್ತೆ ಅಂತ. ಆದ್ದರಿಂದ ಛಂದಾಂಸಿ ವೇದಗಳು ಬಿಟ್ಟು ಹೋಗ್ಬಿಡತ್ತೆ ಇವನ್ನ ಅಂತಾರಲ್ಲ, ಬಿಟ್ಟು ಹೋಗಿ ಬಿಡತ್ತೆ ಇವನನ್ನ ವೇದಗಳು. ವೇದಗಳು ಬಿಟ್ಟು ಹೋಗೋದು ಅಂದ್ರೆ ಏನ್ರಿ ಅರ್ಥ? ಜಡವಾದ ಅಕ್ಷರಗಳು. ವೇದ ಬಿಟ್ಟು ಹೋಗೋದು ಅಂತಂದ್ರೆ ಅಕ್ಷರ ಬಿಟ್ಟು ಹೋಗೋದಲ್ಲ, ಅಕ್ಷರಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಬಿಟ್ಟು ಹೋಗೋದು ಅಂತ ಅರ್ಥ. ಎಂಥ ಮಾತು ನೋಡಿ. ಛಂದಾಂಸೀತ್ಯನೇನ ವರ್ಣಾತ್ಮಕಾನಾಂ ಛಂದಸಾಂ ಜಡತ್ವಾತ್ ತದುಪಲಕ್ಷಿತಾತ್ ತಚ್ಛಬ್ದವಾಚ್ಯಾಃ ತದಭಿಮಾನಿನೋ ದೇವಾಃ ಏವ ಗ್ರಾಹ್ಯಾಃ ಅಂತ ವಾದಿರಾಜಗುರು ಸಾರ್ವಭೌಮರ ವಾಕ್ಯ. ಛಂದಾಂಸಿ ವೇದಗಳು ಬಿಟ್ಟು ಹೋಗತ್ತೆ, ವೇದಗಳು ಇವನನ್ನ ಪಾಪಗಳಿಂದ ಪರಿಹಾರ ಮಾಡೋದಿಲ್ಲ ಅಂತಂದ್ರೆ ಅರ್ಥ ಏನು? ಜಡವಾದ ಅಕ್ಷರಗಳು ಅಂತ ಅರ್ಥ ಅಲ್ಲ, ಅಭಿಮಾನಿಗಳಾದಂತಹ ಆಯಾ ಶಬ್ದವಾಚ್ಯರಾಗಿರತಕ್ಕಂತಹ ದೇವತೆಗಳು ಅಂತ ಅರ್ಥ. ಆ ದೇವತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಾಭಿಮಾನಿಗಳಾದಂತಹ ಆಯಾ ನಾಮಗಳಿಂದ ಕೂಡಿದಂತಹ ದೇವತೆಗಳು ಮಾಯಾವಿನಂ ಮಿಥ್ಯಾಜ್ಞಾನಿಯಾಗಿರತಕ್ಕ, ನಾನು ವೇದ ಪಾರಾಯಣ ಮಾಡ್ತಾ ಇದ್ದೇನೆ, ಹೆಸರಿಗೆ ಮಾತ್ರ ವೇದ ಪಾರಾಯಣ, ಅರ್ಥ ಮೂರ್ಖಾಸಿನ ಅರ್ಥ ಗೊತ್ತಿಲ್ಲ ಅವನಿಗೆ. ಧರ್ಮಧ್ವಜಿನಂ ಅಂತ ಬರೀತಾ, ತುಂಬಾ ಕಠೋರವಾದ ಶಬ್ದಗಳಿದೆಲ್ಲ. ಮಾಯಾವಿನಂ ಮಾಯಾವಿನಂ ಅನ್ನೋದಕ್ಕೆ ವಾದಿರಾಜರ ವ್ಯಾಖ್ಯಾನ ಮಿಥ್ಯಾಜ್ಞಾನಿನಂ ಅಂತ. ಮಿಥ್ಯಾಜ್ಞಾನಿಯಾಗಿರತಕ್ಕಂತಹ ವ್ಯಕ್ತಿ. ಧರ್ಮಧ್ವಜಿನಂ, ಧರ್ಮದ ನಾಟಕ ಮಾಡ್ತಾ ಒಳಗೆ ಅಧರ್ಮ ಅಂದ್ರೆ ಪ್ರತಿಪಾದ್ಯನಾದ ನಾರಾಯಣನ ಜ್ಞಾನವೇ ಇಲ್ಲದೆ ಬರೀ ಪಾರಾಯಣ ಮಾಡೋನು ಅಂತ. ಅವನು ಮಾಯೆಯಿಂದ ಅಂದ್ರೆ ವೇದಗಳ ಅರ್ಥಗಳನ್ನ ತಿಳಿದೆ ತನ್ನ ತಲೆಗೆ ಬಂದ ಹಾಗೆ ಕರ್ಮಗಳನ್ನ ಮಾಡ್ತಾ ಇರತಕ್ಕಂತಹ ಆ ಬ್ರಾಹ್ಮಣನನ್ನ ವೇದಗಳು ಅವನು ಮಾಡಿದ ಪಾಪಗಳಿಂದ, ಆ ಪಾಪಕ್ಕೆ ಬರುವ ನರಕದಿಂದ ಅವನನ್ನ ಪರಿಹಾರ ಮಾಡೋದಿಲ್ಲ. ಹೇಗೆ? ಉತ್ತರ ಕೊಟ್ರದಕ್ಕೆ. ಬಿಟ್ಟು ಹೋಗ್ಬಿಡತ್ತ ಅವನ್ನ. ಯಾಕೆ ಬಿಡತ್ತೆ ಅಂದ್ರೆ, ಎಷ್ಟು ಪಾರಾಯಣ ಮಾಡಿದ ಜೀವನದಲ್ಲಿ, ಹುಟ್ಟಿದಾಗಿಂದ ನಾನು ಘನಪಾಠಿ, ನಾನು ಕ್ರಮಪಾಠಿ, ನಾನು ಪದಪಾಠಿ, ನಾನು ಸಂಹಿತಾ ಪಾಠಿ, ಎಲ್ಲ ಸಂಭಾವನೆಗಳು, ಸರ್ಟಿಫಿಕೇಟ್ಸು, ಮರ್ಯಾದೆ, ಶಾರ್ ಎಲ್ಲ ಹಾಕ್ಸ್ಕೊಂಡಾರಿ. 100 ಸಲ ಪಾರಾಯಣ ಮಾಡದ, ಒಂದು ಸಲ ಅವನ ಅರ್ಥ ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನೇ ಮಾಡ್ಲಿಲ್ವಲ್ಲ. ಬರೀ ವೇದಕ್ಕೊಂದಕ್ಕೆ ಅಲ್ಲ, ನಾವು ಹೇಳುವ ಎಲ್ಲ ಹಾಡುಗಳು, ನಾವು ಪಾರಾಯಣ ಮಾಡುವ ಎಲ್ಲ ಸ್ತೋತ್ರಗಳಿಗೂ ಅನ್ವಯ ಇದು. ಅರ್ಥ ತಿಳ್ಕೊಳ್ಳದೆ ಪಾರಾಯಣ ಮಾಡಿದ್ವಿ ಅಂತಂದ್ರೆ ಏನು ಪ್ರಯೋಜನ ಇಲ್ಲ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ
ತದೇವ ವೀರ್ಯವತ್ತರಂ ಭವತಿ ಅಂತ ಶಾಸ್ತ್ರ. ಬರೀ ವೇದ ಪಾರಾಯಣಕ್ಕಲ್ಲಾರಿ ಇದೆ, ಬರೀ ವೇದ ಓದೋ ಗಂಡಸರಿಗೆ ಮಾತ್ರ, ನಮಗಲ್ಲ ಇದು ಅಂತ ಮಾತ್ರ ಅನ್ಕೊಳ್ಬೇಡಿ. ನಾವ್ ಏನೇ ಪಾರಾಯಣ ಮಾಡ್ಲಿ, ಏನೆಲ್ಲಾ ಪಾರಾಯಣ ಮಾಡಿದರೂ ಅರ್ಥ ತಿಳ್ಕೊಳ್ಳದೆ ಮಾಡಿದ್ರೆ ಕಂಠ ಶೋಷಣೆ, ಟೈಮ್ ವೇಸ್ಟ್. ಮತ್ತೆ ನಾವು ಹೋಗೋ ಕಾಲಕ್ಕೆ ಕೋಪ. ಎಷ್ಟು ಪಾರಾಯಣ ಮಾಡಿದ್ಲು ಇವಳು, ಎಷ್ಟು ಪಾರಾಯಣ ಮಾಡಿದ ಇವನು ಅಯೋಗ್ಯ, ಒಂದು ಸಲ ಅರ್ಥ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ಲಿಲ್ಲ ಅಂತ ಕೋಪದಿಂದ ಆ ಎಲ್ಲ ಅಭಿಮಾನಿ ದೇವತೆಗಳು ನಮ್ಮನ್ನ ಬಿಟ್ಟು ದೂರ ಪರಿತ್ಯಜ್ಯ ಅನ್ಯತ್ರ ಗಚ್ಚಂತಿ. ಅಪ್ಪ, ಪ್ರಜಾಹತ್ಯಂತ ಕಾಲೆ ಎನ್ನುವ ಶಬ್ದಕ್ಕೆ ವಾದಿರಾಜರು ಇವನನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರಂತೆ. ದೃಷ್ಟಾಂತ ಹೇಗೆ ಅಂದ್ರೆ, ಆಗತಾನೆ ಹುಟ್ಟಿದ ಶಕುಂತ ಪಕ್ಷಿಗಳು, ಹಕ್ಕಿಗಳು ರೆಕ್ಕೆ ಬರೋ ತನಕ ಇರುತ್ತೆ, ರೆಕ್ಕೆ ಬಂದ ಮೇಲೆ ಹೇಗೆ ಹಾರ್ಕೊಂಡು ಹೋಗ್ಬಿಡುತ್ತೆ ಹಾಗೆ. ಆದ್ದರಿಂದ ಕೇವಲ ಪಾರಾಯಣ ಅಂತನ್ನೋದು ಅಲ್ಲ. ಹಾಗಾದ್ರೆ ಅಲ್ರಿ, ಅಧ್ಯಯನ ಮಾಡಿ ಕಷ್ಟಪಟ್ಟು ಅಧ್ಯಯನ ಮಾಡ್ತಾನೆ, 8-10 ವರ್ಷ ವೇದ ಓದ್ತಾನೆ, ಆ ಪ್ರಯತ್ನ ಪಟ್ಟ, ವೇದ ಓದಿದ, ಜೀವನವನ್ನೇ ವೇದಕ್ಕಾಗಿಟ್ಟ, ಚೆನ್ನಾಗಿ ವೇದ ಓದಿದ. ಹಾಗಿದ್ರೂ ಕೂಡ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನ ಪಾಪವನ್ನ ಪರಿಹಾರ ಮಾಡ್ಲಿಕ್ಕೆ ವೇದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ಮೇಲೆ ಆ ವೇದ ಪಾರಾಯಣ ಏನಾಯ್ತು? ಅರಣ್ಯ ರೋದನ ಆಯ್ತು. ಕೂಗಿದ್ರೆ ಅಯ್ಯೋ ಅಂತ ಹತ್ರೆ ಯಾರಾದ್ರೂ ಕಾಪಾಡ್ಲಿಕ್ಕೆ ಬರ್ಬೇಕು. ಕಾಡಲ್ಲಿ ಕೂಗಿದ್ರೆ, ಕಾಡಿನಲ್ಲಿ ಕೂಗಿದಂತೆ ಕಾಡಿನಲ್ಲಿ ಹತ್ತಂತೆ, ಓ ಅಂತ ಕಾಡಲ್ಲಿ ಹತ್ತು ಬಿಟ್ರೆ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬರ್ತಾರೆ ಅಲ್ವಾ? ಕೂಗಬೇಕು, ಕಂಠವನ್ನ ಹರಿದುಕೊಂಡು ಕೂಗಬೇಕು. ಯಾವಾಗ? ಕಾಪಾಡೋರು ಬರೋರಿದ್ದಾಗ. ಕಾಪಾಡೋರು ಬರೋರು ಇಲ್ಲ ಅಂತ ಗೊತ್ತಿದ್ದು ಅರಣ್ಯದಲ್ಲಿ ಕೂಗಿದ್ರೆ ಏನ್ ಪ್ರಯೋಜನ? ಹಾಗೇ ಪಾರಾಯಣ ಮಾಡಿದವರು ಮಾಡಿದ ಪಾಪವನ್ನ ಪರಿಹಾರ ಮಾಡ್ಲಿಕ್ಕೆ ವೇದಕ್ಕೆ ಸಾಮರ್ಥ್ಯವೇ ಇಲ್ಲ ಅಂದ್ರೆ ನಿರರ್ಥಕವಾದ ಪಾರಾಯಣ ಯಾಕೆ? ಸುಮ್ನೆ ಆಯಾಸ. ಅದು ವೇದ ಪಾರಾಯಣ ಅನ್ನೋದು ಆಯಾಸ ಆಯ್ತಲ್ಲ ಅಂದ್ರೆ ಧೃತರಾಷ್ಟ್ರನ ಪ್ರಶ್ನೆ, ನಚೇದ್ವೇದ ವೇದವಿದಂ ತ್ರಾತುಂ ಶಕ್ತಾ ವಿಚಕ್ಷಣ ಅಥ ಕಸ್ಮಾತ್ ಪ್ರಲಾಪೋಯಂ ಬ್ರಾಹ್ಮಣಾನಾಂ ಸನಾತನಃ. ಧೃತರಾಷ್ಟ್ರ ವಿಚಕ್ಷಣ ಅಂತ ಕರೆದ ಸನತ್ ಸುಜಾತರನ್ನ, ಸನತ್ ಕುಮಾರರನ್ನ. ಏನಂತ ಕರೆದ? ವಿಚಕ್ಷಣ ಅಂತ. ಏನ್ ವಿಚಕ್ಷಣ ಅಂದ್ರೆ, ಆದ್ರೆ ಹೇಳ್ತಾರೆ, ದೇವರನ್ನ ವಿಶೇಷವಾಗಿ ನೋಡ್ತಾರೆ ಅವರು ಅಂತ. ವಿಶೇಷೇಣ ಚಕ್ಷತೆ ಪ್ರೇಕ್ಷತೆ ಭಗವಂತ ಮಿತಿ ವಿಚಕ್ಷಣ. ವಿಶೇಷವಾಗಿ ದೇವರನ್ನ ನೋಡೋರು. ಸಾಮಾನ್ಯರಾದ ನಾವುಗಳು ಅಂದ್ರೆ ಅವರಿಗಿಂತ ಯೋಗ್ಯತೆಯಲ್ಲಿ ಕೆಳಗಿರುವ ಜೀವರುಗಳು ನೋಡೋದಕ್ಕಿಂತ ಅಧಿಕವಾಗಿ ಭಗವಂತನನ್ನ ದರ್ಶನ ಮಾಡ್ತಾರೆ ಸನತ್ ಕುಮಾರರು. ಆದ್ದರಿಂದ ಅವರು ವಿಚಕ್ಷಣರು. ವಿಚಕ್ಷಣ ಅಂತ ಕರೆದ. ಪಾರಾಯಣ ಮಾಡಿದವ್ರನ್ನ ನರಕಕ್ಕೆ ಹೋಗದೆ ಇರುವಂತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾರಾಯಣ ಮಾಡಿದ್ದಾನೆ, ಪಾಪವನ್ನ ಮಾಡಿದ್ದಾನೆ, ಪಾರಾಯಣ ಮಾಡಿದ ಪುಣ್ಯ ನರಕಕ್ಕೆ ಹೋಗದೆ ಇರೋ ತರ ಮಾಡ್ಬೋದಲ್ಲ. ಹಾಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ಮೇಲೆ ಅನಾದಿಯಾಗಿ ಬ್ರಾಹ್ಮಣರು ಮಾಡ್ತಾ ಇರ್ತಕ್ಕಂತಹ ವೇದ ಪಾರಾಯಣ ಅದು ಪ್ರಲಾಪ ಅಲ್ವೇನಪ್ಪ? ಅರಣ್ಯ ರೋದನ ಅಲ್ವೇನಪ್ಪ? ಅದು ವ್ಯರ್ಥ ಅಲ್ವಪ್ಪ? ಯಾಕೆ ಮಾಡ್ಬೇಕ್ರಿ? ನಾವೆಲ್ಲ ಏನು ಪುಣ್ಯವನ್ನೇ ಮಾಡಕ್ಕಾಗತ್ತಾ? ಪಾಪ ಮಾಡ್ಲೇಬಾರ್ದ? ನಮ್ ಸ್ವಭಾವ ಅಲ್ವಾ? ಏನೋ ಪಾಪ ಮಾಡಿದ್ದಾನೆ, ಪಾಪವನ್ನು ಪರಿಹಾರ ಮಾಡೋಣ ಅಂತ ಅಂದುಕೊಂಡು ಕೃಪೆಯಿಂದ ಪರಿಹಾರವೇ ಮಾಡ್ಲಿಲ್ಲ ಅಂತಂದ್ರೆ ಪಾರಾಯಣ ಯಾಕೆ ಮಾಡ್ಬೇಕು ನಾವು? ವ್ಯರ್ಥವಾದ ಪಾಠ ಯಾಕೆ? ಹೇಳ್ತಾರೆ. ವೇದ ಪಾಠ ಅರಣ್ಯ ರೋದನ ಯಾವಾಗ ಆಗುತ್ತೆ ಗೊತ್ತಾ? ಅಂದ್ರೆ ವೇದ, ನೀವ್ ಎಕ್ಸಾಂಪಲ್ ತಗೊಂಡ್ಬಿಡಿ. ವೇದ ಅಂದ್ರೆ ನಾವು ಮಾಡುವ ಎಲ್ಲ ಗ್ರಂಥಗಳ ಪಾರಾಯಣವು, ಹಾಡು ಹೇಳೋದು, ಸ್ತೋತ್ರ ಎಲ್ಲ 25 ಅಷ್ಟೇ. ಯಾವಾಗ ಅರಣ್ಯ ರೋದನ ಆಗತ್ತೆ ಗೊತ್ತಾ? ಯಾವಾಗ ಅರ್ಥ ಗೊತ್ತಿಲ್ಲದೆ ಮಾಡ್ತೀವಿ ಅವಾಗ ಅರಣ್ಯ ರೋದನ. ಅರ್ಥಜ್ಞಾನವಿಲ್ಲದೆ ಮಾಡಿದ ಪಾರಾಯಣ ಅರಣ್ಯ ರೋದನ. ಆತ್ಮನ ಆಕಾಶ ಸಂಭೂತ
ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಜನ್ಮಾದ್ಯಸ್ಯೇತಃ ಇತ್ಯಾದಿಯಾಗಿ ಭಗವಂತನಿಂದ ಆಕಾಶಾದಿ ಪಂಚಭೂತಗಳು ಹುಟ್ಟಿದವು. ಜಗತ್ತಿನ ಸೃಷ್ಟಿಯಾದ್ಯಷ್ಟಕರ್ತೃವಾದವನು ನಾರಾಯಣ ಅನ್ನುವಂತಹ ಎಲ್ಲ ಅನುಸಂಧಾನ ಇಟ್ಟುಕೊಂಡು ವೇದಗಳು ಹೊರಟಿರುವಂಥದ್ದು. ಆದ್ದರಿಂದ ಜ್ಞಾನಿಗಳು ಭಗವಂತ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡ್ತಾನೆ, ಭಗವಂತ ಸರ್ವಕರ್ತೃ, ಭಗವಂತ ಸರ್ವವೇದ ಪ್ರತಿಪಾದ್ಯ ಅನ್ನೋದು ವೇದಗಳ ಅರ್ಥ ಅಂತ ಸಾಮಾನ್ಯವಾಗಿ ಚಿಂತನೆ ಮಾಡಿ ಅದನ್ನ ಪಾರಾಯಣ ಮಾಡ್ತಾರೆ. ಆದ್ದರಿಂದ ಅರ್ಥಜ್ಞಾನ ಇಟ್ಟುಕೊಂಡು ಪಾರಾಯಣವನ್ನ ಮಾಡಿಬಿಟ್ರೆ ಅರಣ್ಯರೋಧನ ಎಲ್ಲಾಗತ್ತೆ. ಸರ್ವಥಾ ವೇದ ಪಾರಾಯಣ ಅರಣ್ಯರೋಧನ ಅಲ್ಲ. ಅರಣ್ಯರೋಧನ ಯಾರಿಗೆ ಅಂತಂದ್ರೆ ಯಾರಿಗೆ ಅರ್ಥ ಗೊತ್ತಿಲ್ಲ, ಅರ್ಥ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿಲ್ಲ, ಹಾಗೆ ಬರೀ ಪಾರಾಯಣ ಮಾಡ್ತಾರೆ, ಅವರಿಗೆ ಮಾತ್ರ ಅರಣ್ಯರೋಧನ. ಆದ್ದರಿಂದ ವೇದಗಳು ಏನ್ ಮಾಡ್ತಾ ಇದೆ? ತಸ್ಯೈವ ನಾಮಾದಿ ವಿಶೇಷ ರೂಪೈರಿದಂ ಜಗದ್ಭಾತಿ ಮಹಾನುಭಾವ ನಿರ್ದಿಶ್ಯ ಸಮ್ಯಕ್ ಪ್ರವದಂತಿ ವೇದಾಃ ತದ್ವಿಶ್ವ ವೈರೂಪ್ಯಮುದಾಹರಂತಿ. ಮಹಾನುಭಾವ ಅಂತ ಕರೆದ್ರು. ಸನತ್ ಸುಜಾತರು ಹೇಳ್ತಾರೆ, ಈಗ ಅರ್ಥಜ್ಞಾನವಿಲ್ಲದೆ ಪಾರಾಯಣ ಮಾಡೋರ್ಗೆ ಮಾತ್ರ ಅರಣ್ಯರೋಧನ, ಅದು ಅರ್ಥ ಇಟ್ಟುಕೊಂಡು ಪಾರಾಯಣ ಮಾಡಿದವ್ರಿಗಲ್ಲ. ಆದ್ದರಿಂದ ವೇದಗಳು ಭಗವಂತನ ಪರ. ಧೃತರಾಷ್ಟ್ರನಿಗೆ ಮಹಾನುಭಾವ ಅಂತ ಯಾಕೆ ಮಹಾನುಭಾವ ಅಂತ ಧೃತರಾಷ್ಟ್ರನ್ ಯಾಕೆ ಕರಿಬೇಕು ಅವರು? ಧೃತರಾಷ್ಟ್ರ ಯಾವ ಆಂಗಲ್ ಅಲ್ಲಿ ಮಹಾನುಭಾವ ಅಂತಂದ್ರೆ, ನಮ್ಮ ಕಣ್ಣಿಗೆ ಕಾಣುವ ಧೃತರಾಷ್ಟ್ರ ನಿಜವಾದ ಧೃತರಾಷ್ಟ್ರ ಅಲ್ಲ. ನಿಜ ಧೃತರಾಷ್ಟ್ರನ ಸ್ವಭಾವ ತುಂಬಾ ದೊಡ್ಡದು. ಮತ್ತೇನು ಮಹಾನುಭಾವ ಅಂದ್ರೆ? ವಾದಿರಾಜ ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ತಾರೆ, ಮಹಾನುಭಾವ ಅಂತಂದ್ರೆ ತುಂಬಾ ದೊಡ್ಡವನಾದ ಭಗವಂತನಲ್ಲಿ ವಿಶೇಷವಾಗಿ ಭಕ್ತಿಯನ್ನ ಮಾಡತಕ್ಕಂತಹವನು ಅಂತ ಅರ್ಥ. ಮಹತಿ ಭಗವತಿ ಆನುಪೂರ್ವೇಣ ಭಾವ ಭಕ್ತಿ ಯಸ್ಯ. ಸರ್ವೋತ್ತಮನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಾರಾಯಣನಲ್ಲಿ ತಾರತಮ್ಯ ಜ್ಞಾನ ಪೂರ್ವಕವಾಗಿ ಭಕ್ತಿಯನ್ನ ಮಾಡತಕ್ಕಂತಹ ಯೋಗ್ಯತೆ ಧೃತರಾಷ್ಟ್ರನದ್ದು. ಆದ್ದರಿಂದ ಅವನು ಮಹಾನುಭಾವ. ನೋಡಿ, ಯಾರು ಹೇಳ್ತಾರೆ ಇಡೀ 1,00,000 ಶ್ಲೋಕ ಮಹಾಭಾರತವನ್ನ 106 ಬಾರಿ ಹೇಳಿ ಕೇಳಿ ಮಾಡಿದ್ರು ಕೂಡ ಲಕ್ಷಾಲಂಕಾರದ ಹಿನ್ನೆಲೆ ಇಲ್ಲ ಅಂತಂದ್ರೆ ಇಂಥ ಶಬ್ದಕ್ಕೆ ಅರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ ರೀ, ಸಾಧ್ಯವೇ ಇಲ್ಲ. ನಾವು ಮಾಡುವಂತಹ ನಿಜವಾದ ವಾದಿರಾಜರ ಆರಾಧನೆ ಇದು. ಹಯಗ್ರೀವ ಮಡ್ಡಿ ತಿಂದು ಬಿಡೋದಲ್ಲ ಆರಾಧನೆ, ನಿಜವಾದ ಆರಾಧನೆ ನಾವು ಮಾಡೋದಿದಲ್ಲ. ಅವರು ಬರೆದ ವಾಕ್ಯಗಳನ್ನ ಮಿನಿಮಮ್ ಆದ್ರೂ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋದೇ ಅವರ ಆರಾಧನೆ. ಏನ್ ಹೇಳ್ತಾರಿಲ್ಲಿ? ಎಲ್ಲ ವೇದಗಳು ಭಗವಂತನನ್ನು ಹೇಳ್ತಾ ಇದೆ. ಭಗವಂತನಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬೇಕಾದಷ್ಟು ರೂಪಗಳಿವೆ. ವಾಸುದೇವ ರೂಪದಿಂದ ಒಂದು ಕೆಲಸ ಮಾಡ್ತಾನೆ, ಅನಿರುದ್ಧ ರೂಪದಿಂದ ಒಂದು, ಪ್ರದ್ಯುಮ್ನ ಅಂದ್ರೆ ಎಲ್ಲ ರೂಪಗಳು ಒಂದೇ. ಹಾಗಿದ್ರೂ ಕೂಡ ಬೇರೆ ಬೇರೆ ಎಂತೆ ತೋರಿಸ್ತಾನೆ ಭಗವಂತ. ಅನಿರುದ್ಧ ರೂಪದಿಂದ ಮೋಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿಲ್ಲ, ಆದ್ರೆ ಸಂಕಲ್ಪ ನಾನು ವಾಸುದೇವ ರೂಪದಿಂದಲೇ ಮೋಕ್ಷ ಕೊಡೋದು ಅಂತ. ಅಂತಹ ವಾಸುದೇವಾದಿ ರೂಪಗಳಿಂದ ಕೂಡಿದ ಭಗವಂತನಲ್ಲಿ ಆನಂದ, ಜ್ಞಾನ, ಶಕ್ತಿ ಮೊದಲಾದ ಬೇಕಾದಷ್ಟು ಗುಣಗಳಿವೆ. ಆ ಭಗವಂತ ಬೇಕಾದಷ್ಟು ಅವತಾರಗಳನ್ನ ಮಾಡ್ತಾನೆ. ಅಂತಹ ಭಗವಂತನಿಂದ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಜಗತ್ತು, ಪ್ರಪಂಚ ಸೃಷ್ಟಿಯಾಗಿದೆ. ಎಂಥ ದೊಡ್ಡ ಅನುಸಂಧಾನ ನೋಡಿ ಇದೆಲ್ಲ. ಸ್ವಲ್ಪ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಿಟ್ರೆ ಇದನ್ನ ಮತ್ತೆ ಇನ್ನೊಮ್ಮೆ ರಿವೈಸ್ ಮಾಡಿದಾಗ ತುಂಬಾ ಆನಂದ ಆಗತ್ತೆ. ವೇದಗಳು ಏನ್ ಹೇಳ್ತಾ ಇದೆ? ಭಗವಂತನ ಬೇಕಾದಷ್ಟು ರೂಪಗಳನ್ನು ಹೇಳುತ್ತೆ. ಎಲ್ಲ ರೂಪಗಳು ಒಂದೇ ಆಗಿದ್ರು ಕೂಡ ವಿಶೇಷ ಬಲದಿಂದ ಬೇರೆ ಬೇರೆ ಅಂತ ತೋರಿಸತ್ತೆ.
ಆ ರೂಪಗಳಲ್ಲಿ ಅನಂತ ಗುಣಗಳಿದೆ ಅಂತ ಹೇಳುತ್ತೆ. ಆ ರೂಪಗಳೇ ಭಗವಂತನಿಂದ ಜಗತ್ತನ್ನ ಸೃಷ್ಟಿ ಮಾಡಿಸ್ತು ಅಂತ ಹೇಳುತ್ತೆ. ಸ ಇದಂ ಸರ್ವಮಸೃಜತ, ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದ. ಆಯಾ ನಾಮಗಳಿಂದ ಆಯಾ ರೂಪಗಳಿಂದ ಒಂದೊಂದು ಕೆಲಸಗಳನ್ನ ಮಾಡ್ತಾ ಭಗವಂತ ಜಗತ್ತಿನ ಒಳಹೊರಗೆ ನಿಯಾಮಕನಾಗಿದ್ರೂ ಕೂಡ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ. ಜಗತ್ ಸ್ವರೂಪ ಅಲ್ಲ, ಜಗತ್ತಿಗಿಂತ ಭಗವಂತ ಭಿನ್ನನಾಗಿದ್ದಾನೆ. ವೇದಗಳು ಹೇಳುವಂತಹ ಅರ್ಥ. ಆದ್ದರಿಂದ ಎಲ್ಲಿ ವೇದಗಳು ಅರಣ್ಯ ರೋದನ ಆಯಿತು, ದೇವರು ಜಗತ್ತನ್ನ ಸೃಷ್ಟಿ ಮಾಡಿ ಜಡವಾದ ಸ್ವತಃ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲದ ಜಗತ್ತಿನ ಒಳಗೆ ಪ್ರೇರಣೆಯನ್ನ ಮಾಡಲಿಕ್ಕಾಗಿ ನಾನಾ ರೂಪಗಳಿಂದ ಅವನೇ ಪ್ರವೇಶ ಮಾಡಿದ್ರೂ ಕೂಡ ವಾಸುದೇವಾದಿ ರೂಪಗಳಿಂದ ಒಂದೊಂದು ಕೆಲಸ ಮಾಡಲಿಕ್ಕೆ ಒಂದೊಂದು ರೂಪ ತಗೊಂಡು ಒಂದೊಂದು ನಾಮಗಳಿಂದ ಇದ್ರೂ ಕೂಡ ಜಗತ್ತಿಗಿಂತ ಭಗವಂತ ಭಿನ್ನನಾಗಿದ್ದಾನೆ ಅನ್ನುವ ಜ್ಞಾನ ಇಟ್ಟುಕೊಂಡು ವೇದ ಪಾರಾಯಣವನ್ನ ಮಾಡಿಬಿಟ್ರೆ ಎಲ್ಲಿ ಅರಣ್ಯ ರೋದನ? ಇಲ್ಲಪ್ಪ. ಅರಣ್ಯ ರೋದನ ಯಾರಿಗೆ ಅಂದ್ರೆ ಕೇವಲ ವೇದ ಪಾಠವನ್ನ ಮಾಡಿದವರಿಗೆ ಮಾತ್ರ ಅರಣ್ಯ ರೋದನ. ಬೇರೆಯವರಿಗೆ ಖಂಡಿತವಾಗಲೂ ವೇದ ಪಾರಾಯಣ ಅಂತನ್ನೋದು ಅರಣ್ಯ ರೋದನ ಅಲ್ಲ. ಇಷ್ಟನ್ನ ಹೇಳಿ ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ತುಂಬಾ ಗಟ್ಟಿಯಾದ ಪ್ರಮೇಯ ಆದ್ದರಿಂದ ಇದ್ರ ಮೇಲೆ ಅನುಸಂಧಾನ ಮಾಡೋದು ಬೇಡ, ಸಾಕಿಷ್ಟು. ಯಾರಿಗೆ ಇದ್ರ ಮೇಲೆ ಇನ್ನೂ ತಿಳ್ಕೊಳ್ಬೇಕು, ಇನ್ನೂ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆ, ನಾನು ಮೊದಲೇ ಹೇಳಿದ ಹಾಗೆ ಚೆನ್ನಾಗಿ ಮತ್ತೊಮ್ಮೆ ರೆಕಾರ್ಡಿಂಗ್ ಅನ್ನ ಕೇಳಿ ಗಟ್ಟಿ ಮಾಡ್ಕೊಳ್ಳಿ. ಅದ್ರ ಮೇಲೂ ಪ್ರಶ್ನೆ ಇತ್ತು ಅಂತಂದ್ರೆ ನಾನು ಪ್ರಯತ್ನ ಮಾಡ್ತೇನೆ ಪರಿಹಾರ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. ಅರ್ಥ ಆಗ್ಲಿಲ್ಲ ಅಂತ ಮತ್ತೆ ಮತ್ತೆ ಪ್ರಯತ್ನ ಮಾಡೋದು ಮಾತ್ರ ಬಿಡಬೇಡಿ. ದೇವರು ಕೊಟ್ಟ ದೊಡ್ಡ ಭಾಗ್ಯ, ಆ ಭಾಗ್ಯವನ್ನ ಕೈಯಾರೆ ಹಾಳು ಮಾಡ್ಕೊಳ್ಳೋದು ಬೇಡ. ಶ್ರೀಕೃಷ್ಣಾರ್ಪಣಮಸ್ತು.